ಎಷ್ಟೇ ಸುಮ್ಮನೆ ಮಾಡಿ ಸರಿದೂಗಿಸ್ಕೊಂಡು ಹೋಗೋ ಪ್ರಯತ್ನವನ್ನ ಬಿಜೆಪಿಯ ವರಿಷ್ಠರು ಮಾಡ್ತಿದ್ರು ಕೂಡ ಯತ್ನಾಳ್ ಅವರ ರಾಗ ಬದಲಾಗ್ತಿಲ್ವಾ ಅನ್ನೋ ಅನುಮಾನ. ಒಂದು ದಿನ ಮೂರು ದಿಕ್ಕಿಗೊಂದು ಹೋರಾಟ ಅನ್ನೋ ರೀತಿಯಲ್ಲಾಗಿದೆ ಸದ್ಯಕ್ಕೆ ಬಿಜೆಪಿಯ ಪರಿಸ್ಥಿತಿ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮನೆ ಮುತ್ತಿಗೆ ಆಯಿತು. ಅವತ್ತು ಯಾರೆಲ್ಲ ಬಿಜೆಪಿ ನಾಯಕರಿದ್ರು ನೀವು ನೋಡಿದ್ರು. ಮತ್ತೊಂದು ಕಡೆ ಬಾಣಂತಿಯರ ಸರಣಿ ಸಾವು ಖಂಡಿಸಿ ಶಿವಮೊಗ್ಗದಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಿದೆ. ಅಲ್ಲಿ ಯಾರಿದ್ರು ಬಿಜೆಪಿ ನಾಯಕರು ಗಮನಿಸಿದ್ದೀರಿ. ಬಳ್ಳಾರಿಯಲ್ಲಿ ವಫ್ ವಿರುದ್ಧ ಯತ್ನಾಳ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಿದೆ. ಅಂದ್ರೆ ಮೂರು ದಿಕ್ಕು ಮೂರು ವಿಚಾರ, ಆದ್ರೆ ಒಗ್ಗಟ್ಟಿನ ಹೋರಾಟ ಅನ್ನೋ ರೀತಿಯಲ್ಲಿ ಇದೆಯಾ ಅನ್ನೋ ಪ್ರಶ್ನೆ. ಪ್ರಿಯಾಂಕ್ ಖರ್ಗೆ ವಿರುದ್ಧದ ಹೋರಾಟದಲ್ಲಿ ವಿಜಯೇಂದ್ರ ಅವರ ಹೆಸರು, ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹೋರಾಟ ಅಂತ ಹೇಳಿ ಎಲ್ಲಾ ಕಡೆ ಬೋರ್ಡ್ ಇತ್ತು. ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಬರಲೇ ಇಲ್ಲ, ಚಕ್ಕರ್ ಹೊಡೆದು. ಬಿಜೆಪಿ ಹೋರಾಟದಿಂದ ಅಂತರವನ್ನ ಕಾಯ್ದುಕೊಂಡ್ರು ರೆಬೆಲ್ ನಾಯಕರು ಅನ್ನೋ ಆರೋಪ. ಇಷ್ಟೆಲ್ಲದರ ನಡುವೆ ಬಿಜೆಪಿ ಒಂದಾಗತ್ತಾ, ಒಂದು ಮನೆಯಾಗಿ ಒಗ್ಗಟ್ಟಿನ ಹೋರಾಟ ಮಾಡುತ್ತಾ ಅನ್ನೋ ಪ್ರಶ್ನೆಯಾಗಿ ಉಳಿದಿತ್ತು. ಎಷ್ಟೇ ಸುಮ್ಮನೆ ಮಾಡಿ ಸರಿದೂಗಿಸ್ಕೊಂಡು ಹೋಗೋ ಪ್ರಯತ್ನವನ್ನ ಬಿಜೆಪಿಯ ವರಿಷ್ಠರು ಮಾಡ್ತಿದ್ರು ಕೂಡ ಯತ್ನಾಳ್ ಅವರ ರಾಗ ಬದಲಾಗ್ತಿಲ್ವಾ ಅನ್ನೋ ಅನುಮಾನ. ಒಂದು ದಿನ ಮೂರು ದಿಕ್ಕಿಗೊಂದು ಹೋರಾಟ ಅನ್ನೋ ರೀತಿಯಲ್ಲಾಗಿದೆ ಸದ್ಯಕ್ಕೆ ಬಿಜೆಪಿಯ ಪರಿಸ್ಥಿತಿ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮನೆ ಮುತ್ತಿಗೆ ಆಯಿತು. ಅವತ್ತು ಯಾರೆಲ್ಲ ಬಿಜೆಪಿ ನಾಯಕರಿದ್ರು ನೀವು ನೋಡಿದ್ರು. ಮತ್ತೊಂದು ಕಡೆ ಬಾಣಂತಿಯರ ಸರಣಿ ಸಾವು ಖಂಡಿಸಿ ಶಿವಮೊಗ್ಗದಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಿದೆ. ಅಲ್ಲಿ ಯಾರಿದ್ರು ಬಿಜೆಪಿ ನಾಯಕರು ಗಮನಿಸಿದ್ದೀರಿ. ಬಳ್ಳಾರಿಯಲ್ಲಿ ವಫ್ ವಿರುದ್ಧ ಯತ್ನಾಳ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಿದೆ. ಅಂದ್ರೆ ಮೂರು ದಿಕ್ಕು ಮೂರು ವಿಚಾರ, ಆದ್ರೆ ಒಗ್ಗಟ್ಟಿನ ಹೋರಾಟ ಅನ್ನೋ ರೀತಿಯಲ್ಲಿ ಇದೆಯಾ ಅನ್ನೋ ಪ್ರಶ್ನೆ. ಪ್ರಿಯಾಂಕ್ ಖರ್ಗೆ ವಿರುದ್ಧದ ಹೋರಾಟದಲ್ಲಿ ವಿಜಯೇಂದ್ರ ಅವರ ಹೆಸರು, ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹೋರಾಟ ಅಂತ ಹೇಳಿ ಎಲ್ಲಾ ಕಡೆ ಬೋರ್ಡ್ ಇತ್ತು. ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಬರಲೇ ಇಲ್ಲ, ಚಕ್ಕರ್ ಹೊಡೆದು. ಬಿಜೆಪಿ ಹೋರಾಟದಿಂದ ಅಂತರವನ್ನ ಕಾಯ್ದುಕೊಂಡ್ರು ರೆಬೆಲ್ ನಾಯಕರು ಅನ್ನೋ ಆರೋಪ. ಇಷ್ಟೆಲ್ಲದರ ನಡುವೆ ಬಿಜೆಪಿ ಒಂದಾಗತ್ತಾ, ಒಂದು ಮನೆಯಾಗಿ ಒಗ್ಗಟ್ಟಿನ ಹೋರಾಟ ಮಾಡುತ್ತಾ ಅನ್ನೋ ಪ್ರಶ್ನೆಯಾಗಿ ಉಳಿದಿತ್ತು. ಎಷ್ಟೇ ಸುಮ್ಮನೆ ಮಾಡಿ ಸರಿದೂಗಿಸ್ಕೊಂಡು ಹೋಗೋ ಪ್ರಯತ್ನವನ್ನ ಬಿಜೆಪಿಯ ವರಿಷ್ಠರು ಮಾಡ್ತಿದ್ರು ಕೂಡ ಯತ್ನಾಳ್ ಅವರ ರಾಗ ಬದಲಾಗ್ತಿಲ್ವಾ ಅನ್ನೋ ಅನುಮಾನ. ಒಂದು ದಿನ ಮೂರು ದಿಕ್ಕಿಗೊಂದು ಹೋರಾಟ ಅನ್ನೋ ರೀತಿಯಲ್ಲಾಗಿದೆ ಸದ್ಯಕ್ಕೆ ಬಿಜೆಪಿಯ ಪರಿಸ್ಥಿತಿ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮನೆ ಮುತ್ತಿಗೆ ಆಯಿತು. ಅವತ್ತು ಯಾರೆಲ್ಲ ಬಿಜೆಪಿ ನಾಯಕರಿದ್ರು ನೀವು ನೋಡಿದ್ರು. ಮತ್ತೊಂದು ಕಡೆ ಬಾಣಂತಿಯರ ಸರಣಿ ಸಾವು ಖಂಡಿಸಿ ಶಿವಮೊಗ್ಗದಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಿದೆ. ಅಲ್ಲಿ ಯಾರಿದ್ರು ಬಿಜೆಪಿ ನಾಯಕರು ಗಮನಿಸಿದ್ದೀರಿ. ಬಳ್ಳಾರಿಯಲ್ಲಿ ವಫ್ ವಿರುದ್ಧ ಯತ್ನಾಳ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಿದೆ. ಅಂದ್ರೆ ಮೂರು ದಿಕ್ಕು ಮೂರು ವಿಚಾರ, ಆದ್ರೆ ಒಗ್ಗಟ್ಟಿನ ಹೋರಾಟ ಅನ್ನೋ ರೀತಿಯಲ್ಲಿ ಇದೆಯಾ ಅನ್ನೋ ಪ್ರಶ್ನೆ. ಪ್ರಿಯಾಂಕ್ ಖರ್ಗೆ ವಿರುದ್ಧದ ಹೋರಾಟದಲ್ಲಿ ವಿಜಯೇಂದ್ರ ಅವರ ಹೆಸರು, ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹೋರಾಟ ಅಂತ ಹೇಳಿ ಎಲ್ಲಾ ಕಡೆ ಬೋರ್ಡ್ ಇತ್ತು. ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಬರಲೇ ಇಲ್ಲ, ಚಕ್ಕರ್ ಹೊಡೆದು. ಬಿಜೆಪಿ ಹೋರಾಟದಿಂದ ಅಂತರವನ್ನ ಕಾಯ್ದುಕೊಂಡ್ರು ರೆಬೆಲ್ ನಾಯಕರು ಅನ್ನೋ ಆರೋಪ. ಇಷ್ಟೆಲ್ಲದರ ನಡುವೆ ಬಿಜೆಪಿ ಒಂದಾಗತ್ತಾ, ಒಂದು ಮನೆಯಾಗಿ ಒಗ್ಗಟ್ಟಿನ ಹೋರಾಟ ಮಾಡುತ್ತಾ ಅನ್ನೋ ಪ್ರಶ್ನೆಯಾಗಿ ಉಳಿದಿತ್ತು. ಎಷ್ಟೇ ಸುಮ್ಮನೆ ಮಾಡಿ ಸರಿದೂಗಿಸ್ಕೊಂಡು ಹೋಗೋ ಪ್ರಯತ್ನವನ್ನ ಬಿಜೆಪಿಯ ವರಿಷ್ಠರು ಮಾಡ್ತಿದ್ರು ಕೂಡ ಯತ್ನಾಳ್ ಅವರ ರಾಗ ಬದಲಾಗ್ತಿಲ್ವಾ ಅನ್ನೋ ಅನುಮಾನ. ಒಂದು ದಿನ ಮೂರು ದಿಕ್ಕಿಗೊಂದು ಹೋರಾಟ ಅನ್ನೋ ರೀತಿಯಲ್ಲಾಗಿದೆ ಸದ್ಯಕ್ಕೆ ಬಿಜೆಪಿಯ ಪರಿಸ್ಥಿತಿ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮನೆ ಮುತ್ತಿಗೆ ಆಯಿತು. ಅವತ್ತು ಯಾರೆಲ್ಲ ಬಿಜೆಪಿ ನಾಯಕರಿದ್ರು ನೀವು ನೋಡಿದ್ರು. ಮತ್ತೊಂದು ಕಡೆ ಬಾಣಂತಿಯರ ಸರಣಿ ಸಾವು ಖಂಡಿಸಿ ಶಿವಮೊಗ್ಗದಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಿದೆ. ಅಲ್ಲಿ ಯಾರಿದ್ರು ಬಿಜೆಪಿ ನಾಯಕರು ಗಮನಿಸಿದ್ದೀರಿ. ಬಳ್ಳಾರಿಯಲ್ಲಿ ವಫ್ ವಿರುದ್ಧ ಯತ್ನಾಳ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಿದೆ. ಅಂದ್ರೆ ಮೂರು ದಿಕ್ಕು ಮೂರು ವಿಚಾರ, ಆದ್ರೆ ಒಗ್ಗಟ್ಟಿನ ಹೋರಾಟ ಅನ್ನೋ ರೀತಿಯಲ್ಲಿ ಇದೆಯಾ ಅನ್ನೋ ಪ್ರಶ್ನೆ. ಪ್ರಿಯಾಂಕ್ ಖರ್ಗೆ ವಿರುದ್ಧದ ಹೋರಾಟದಲ್ಲಿ ವಿಜಯೇಂದ್ರ ಅವರ ಹೆಸರು, ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹೋರಾಟ ಅಂತ ಹೇಳಿ ಎಲ್ಲಾ ಕಡೆ ಬೋರ್ಡ್ ಇತ್ತು. ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಬರಲೇ ಇಲ್ಲ, ಚಕ್ಕರ್ ಹೊಡೆದು. ಬಿಜೆಪಿ ಹೋರಾಟದಿಂದ ಅಂತರವನ್ನ ಕಾಯ್ದುಕೊಂಡ್ರು ರೆಬೆಲ್ ನಾಯಕರು ಅನ್ನೋ ಆರೋಪ. ಇಷ್ಟೆಲ್ಲದರ ನಡುವೆ ಬಿಜೆಪಿ ಒಂದಾಗತ್ತಾ, ಒಂದು ಮನೆಯಾಗಿ ಒಗ್ಗಟ್ಟಿನ ಹೋರಾಟ ಮಾಡುತ್ತಾ ಅನ್ನೋ ಪ್ರಶ್ನೆಯಾಗಿ ಉಳಿದಿತ್ತು. ರಾಜ್ಯ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು. ಮತ್ತೆ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಕಿಡಿಕಿಡಿ. ವಿಜಯೇಂದ್ರ ಹೆಸರು ಹೇಳಿದ್ರೆ ಸಾಕು ಕೆಂಡಾಮಂಡಲರಾಗೋ ಯತ್ನಾಳ್ ತಮ್ಮ ಮಾತಿನ ವರಸೆ ಮುಂದುವರೆಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷನ ವಿರುದ್ಧ ವಾಗ್ದಾಳಿ ನಡೆಸಿರೋ ಯತ್ನಾಳ್ ಇನ್ಮುಂದೆ ಬರುವುದು ರೆಗ್ಯುಲರ್ ಚುನಾಯಿತ ಅಧ್ಯಕ್ಷರು ಎಂದು ಕಿಡಿಕಾರಿದ್ದಾರೆ. BY ವಿಜಯೇಂದ್ರರನ್ನ ಹಂಗಾಮಿ ಅಧ್ಯಕ್ಷರು ಎಂದಿರೋ ಯತ್ನಾಳ್, ಕೇಂದ್ರದ ಹೈಕಮಾಂಡ್ ಯಾರಿಗೆ ಅಧ್ಯಕ್ಷರನ್ನ ಮಾಡಬೇಕು ಅಂತ ಇಚ್ಛಿಸುತ್ತೆ ಅವರನ್ನ ಮಾಡ್ತಾರೆ. ಇದರಲ್ಲಿ ಯಾವುದೇ ಕಾಂಟ್ರವರ್ಸಿ ಇಲ್ಲ, ಸಹಮತ ಮಾಡಿಕೊಂಡು ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ ಎಂದಿದ್ದಾರೆ. ಅಲ್ಲ, ವಿಜಯೇಂದ್ರ ಅವರ ನೇತೃತ್ವದಲ್ಲೇ ಅಲ್ಲಿ ಎಲ್ಲ ಕಡೆ ಬೋರ್ಡ್ ಹಾಕಿದ್ರು, ಭವ್ಯ ಭಾರಿ ಪ್ರತಿಭಟನೆ ಅಂತ ಹೇಳಿದರು. ಪಾಪ ವಿಜಯೇಂದ್ರ ಅವ್ರಿಗೆ ಏನು ಕೆಲಸ ಇತ್ತೋ ಗೊತ್ತಿಲ್ಲ, ಬಂದಿಲ್ಲ ಅವರು. ಆದರೆ ನಾವು 3 ಕಡೆ ಕಾರ್ಯಕ್ರಮ ಆಗಿದೆ. ಕರ್ನಾಟಕ ವಕಫ್ ಒಂದು ಕಡೆ ಆಗಿದೆ, ಪ್ರಿಯಾಂಕಾ ಖರ್ಗೆ ಅವ್ರ ವಿರುದ್ಧ ಹೋರಾಟ ಆಗಿದೆ. ಅಲ್ಲೇನೋ ವಿಜಯೇಂದ್ರ ಅವರು ಅಲ್ಲಿ ಬಾಣಂತಿಯರ ಸಾವು ಏನದ ಶಿವಮೊಗ್ಗದಾಗ ಅಲ್ಲಿ ಪಾಲ್ಗೊಂಡಾರ.
ಈಗಿದು ಅಡ್ಡಾಕ್ ಸಮಿತಿ. ಇನ್ನು ಮುಂದೆ ಬರೋದು ರೆಗ್ಯುಲರ್ ಚುನಾಯಿತ ಅಧ್ಯಕ್ಷರು ಬರ್ತಾರೆ. ಅದು ಯಾರು ಆಗ್ತಾರೆ ಯಾರು ಬಿಡ್ತಾರೆ ಅಂತಿಮವಾಗಿ ಪಕ್ಷ ಏನದ ರಾಜ್ಯ ಘಟಕ ಕೇಂದ್ರದ ನಮ್ಮ ಹೈಕಮಾಂಡಕ್ಕೆ ಅಧಿಕಾರ ಕೊಡ್ತಾರೆ. ಕೇಂದ್ರ ಹೈಕಮಾಂಡ್ ಯಾರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೋ ಹೆಸರು ಘೋಷಣೆ ಮಾಡ್ತಾರೆ. ಇದ್ರಾಗೇನು ಕಾಂಟ್ರವರ್ಸಿನೇ ಇಲ್ಲ. ಹಂಗಾಮಿ ಅಧ್ಯಕ್ಷರೇ, ಇದು ಅಡಾಕ್ ಸಮಿತಿ. ಇದು ಆರ್ ಅಶೋಕ್ ಹಾಗೂ ವಿಜಯೇಂದ್ರ ನಡುವಿನ ಹೊಂದಾಣಿಕೆ ವಿಚಾರವಾಗಿಯೂ ಮಾತಾಡಿದ್ದು ಅಶೋಕ್ಗೆ ಜೈಕಾರ ಹಾಕಿದ್ದಾರೆ. ಅಶೋಕ್ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ, ಅವರ ಬಗ್ಗೆ ನಮ್ಮದೇನು ಆರೋಪಗಳಿಲ್ಲ ಎಂದಿದ್ದಾರೆ. ಆರ್ ಅಶೋಕ್ ಏನದಾರಲ್ರಿ, ಎಲ್ಲನೂ ವಿಶ್ವಾಸ ತೊಗೊಂಡು ಹೋಗ್ತಾರೆ. ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮೆಲ್ಲ ಹಿರಿಯ ಶಾಸಕರನ್ನ ಸಲಹೆ, ನಾವು ಹೇಳಿದಂಥ ಎಲ್ಲ ವಿಚಾರಗಳನ್ನು ಯಾವ ರೀತಿ ಈ ಸದನದಾಗ ಚರ್ಚೆ ಮಾಡಬೇಕು, ಮತ್ತು ಸದನದಾಗ ನಾವು ಬರೀ ಧರಣಿ ಮಾಡೋದು ಇದನ್ನೇ ಮಾಡಬಾರ್ದು, ಚರ್ಚೆ ಆಗಲಿ ಅಂತೇಳಿ ನಾವು ಹೇಳಿದ್ದಕ್ಕೆ ಆರ್ ಅಶೋಕ್ ಅವರು ಯಾವ ರೀತಿ ನಮ್ಮ ಹಿರಿಯ ಶಾಸಕರ ಜೊತೆಗೆ ಚರ್ಚೆ ಮಾಡ್ಯಾರ ಮತ್ತು ಎಲ್ಲರಿಗೂ ಅವಕಾಶ ಕೊಟ್ಟಾರ. ನಮ್ಮದೇನು ಆರ್ ಅಶೋಕ್ ಬಗ್ಗೆ ಯಾವುದೇ ರೀತಿಯ ಒಂದು ಆರೋಪಗಳಿಲ್ಲ. ಅಶೋಕ್ ವಿಚಾರದಲ್ಲಿ ಜೈಕಾರ ಹಾಕೋ ಯತ್ನಾಳ್ ವಿಜಯೇಂದ್ರ ಹೆಸರು ಬಂದ್ರೆ ಸಾಕು ಕೆಂಡಾಮಂಡಲರಾಗ್ತಿದ್ದಾರೆ. ಈ ತಿಕ್ಕಾಟಕ್ಕೆ ಹೈಕಮಾಂಡ್ ಮದ್ದು ಎರೆಯುತ್ತಾ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ಪಾಳೆಯದಲ್ಲಿ ಆಗ್ತಾ ಇರುವ ಬೆಳವಣಿಗೆ, ಬಿಜೆಪಿ ರಾಜ್ಯಾಧ್ಯಕ್ಷ ಅಂದ್ರೆ ಸಾಕು ಉರಿದು ಬೀಳ್ತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಇದೀಗ ಹೊಸದೊಂದು ವರಸೆಯನ್ನ ಶುರು ಮಾಡಿದ್ದಾರೆ. ವಿಜಯೇಂದ್ರ ವಿರುದ್ಧ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ಆದರೆ ಆರ್ ಅಶೋಕ್ ಅವರಿಗೆ ಜೈ ಜೈ ಎಂದಿದ್ದಾರೆ. ಹಂಗಾಮಿ ಅಧ್ಯಕ್ಷರು ಇದು ಅಡಾಕ್ ಸಮಿತಿ. ರಾಜ್ಯ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು. ಮತ್ತೆ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಕಿಡಿಕಿಡಿ. ವಿಜಯೇಂದ್ರ ಹೆಸರು ಹೇಳಿದ್ರೆ ಸಾಕು ಕೆಂಡಾಮಂಡಲರಾಗೋ ಯತ್ನಾಳ್ ತಮ್ಮ ಮಾತಿನ ವರಸೆ ಮುಂದುವರೆಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷನ ವಿರುದ್ಧ ವಾಗ್ದಾಳಿ ನಡೆಸಿರೋ ಯತ್ನಾಳ್ ಇನ್ಮುಂದೆ ಬರುವುದು ರೆಗ್ಯುಲರ್ ಚುನಾಯಿತ ಅಧ್ಯಕ್ಷರು ಎಂದು ಕಿಡಿಕಾರಿದ್ದಾರೆ. ಬಿವೈ ವಿಜಯೇಂದ್ರರನ್ನ ಹಂಗಾಮಿ ಅಧ್ಯಕ್ಷರು ಎಂದಿರೋ ಯತ್ನಾಳ್, ಕೇಂದ್ರದ ಹೈಕಮಾಂಡ್ ಯಾರಿಗೆ ಅಧ್ಯಕ್ಷರನ್ನ ಮಾಡಬೇಕು ಅಂತ ಇಚ್ಛಿಸುತ್ತೆ ಅವರನ್ನ ಮಾಡ್ತಾರೆ. ಇದರಲ್ಲಿ ಯಾವುದೇ ಕಾಂಟ್ರವರ್ಸಿ ಇಲ್ಲ, ಸಹಮತ ಮಾಡಿಕೊಂಡು ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ ಎಂದಿದ್ದಾರೆ. ಅಲ್ಲ, ವಿಜಯೇಂದ್ರ ಅವರ ನೇತೃತ್ವದಲ್ಲೇ ತಲೆ ಎಲ್ಲ ಕಡೆ ಬೋರ್ಡ್ ಹಾಕಿದ್ರು, ಭಾರಿ ಪ್ರತಿಭಟನೆ ಅಂತ ಹೇಳಿದರು. ಪಾಪ ವಿಜಯೇಂದ್ರ ಅವ್ರಿಗೆ ಏನು ಕೆಲಸ ಇತ್ತೋ ಗೊತ್ತಿಲ್ಲ, ಬಂದಿಲ್ಲ ಅವರು. ಆದರೆ ನಾವು 3 ಕಡೆ ಕಾರ್ಯಕ್ರಮ ಆಗಿದೆ. ಕರ್ನಾಟಕ ವಕಫ್ ಒಂದು ಕಡೆ ಆಗಿದೆ, ಪ್ರಿಯಾಂಕಾ ಖರ್ಗೆ ಅವ್ರ ವಿರುದ್ಧ ಹೋರಾಟ ಆಗಿದೆ. ಅಲ್ಲೇನೋ ವಿಜಯೇಂದ್ರ ಅವರು ಅಲ್ಲಿ ಬಾಣಂತಿಯರ ಸಾವು ಏನದ ಶಿವಮೊಗ್ಗದಾಗ ಅಲ್ಲಿ ಪಾಲ್ಗೊಂಡಾರ. ಈಗಿದು ಅಡ್ಡಾಕ್ ಸಮಿತಿ. ಇನ್ನು ಮುಂದೆ ಬರೋದು ರೆಗ್ಯುಲರ್ ಚುನಾಯಿತ ಅಧ್ಯಕ್ಷರು ಬರ್ತಾರೆ. ಅದು ಯಾರು ಆಗ್ತಾರೆ ಯಾರು ಬಿಡ್ತಾರೆ ಅಂತಿಮವಾಗಿ ಪಕ್ಷ ಏನದ ರಾಜ್ಯ ಘಟಕ ಕೇಂದ್ರದ ನಮ್ಮ ಹೈಕಮಾಂಡಕ್ಕೆ ಅಧಿಕಾರ ಕೊಡ್ತಾರೆ. ಕೇಂದ್ರ ಹೈಕಮಾಂಡ್ ಯಾರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೋ ಹೆಸರು ಘೋಷಣೆ ಮಾಡ್ತಾರೆ. ಇದ್ರಾಗೇನು ಕಾಂಟ್ರವರ್ಸಿನೇ ಇಲ್ಲ. ಹಂಗಾಮಿ ಅಧ್ಯಕ್ಷರೇ, ಇದು ಅಡಾಕ್ ಸಮಿತಿ. ಇದು ಆರ್ ಅಶೋಕ್ ಹಾಗೂ ವಿಜಯೇಂದ್ರ ನಡುವಿನ ಹೊಂದಾಣಿಕೆ ವಿಚಾರವಾಗಿಯೂ ಮಾತಾಡಿದ್ದು ಅಶೋಕ್ಗೆ ಜೈಕಾರ ಹಾಕಿದ್ದಾರೆ. ಅಶೋಕ್ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ, ಅವರ ಬಗ್ಗೆ ನಮ್ಮದೇನು ಆರೋಪಗಳಿಲ್ಲ ಎಂದಿದ್ದಾರೆ. ಆರ್ ಅಶೋಕ್ ಏನದಾರಲ್ರಿ, ಎಲ್ಲನೂ ವಿಶ್ವಾಸ ತೊಗೊಂಡು ಹೋಗ್ತಾರೆ. ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮೆಲ್ಲ ಹಿರಿಯ ಶಾಸಕರನ್ನ ಸಲಹೆ, ನಾವು ಹೇಳಿದಂಥ ಎಲ್ಲ ವಿಚಾರಗಳನ್ನು ಯಾವ ರೀತಿ ಈ ಸದನದಾಗ ಚರ್ಚೆ ಮಾಡಬೇಕು, ಮತ್ತು ಸದನದಾಗ ನಾವು ಬರೀ ಧರಣಿ ಮಾಡೋದು ಇದನ್ನೇ ಮಾಡಬಾರ್ದು, ಚರ್ಚೆ ಆಗಲಿ ಅಂತೇಳಿ ನಾವು ಹೇಳಿದ್ದಕ್ಕೆ ಆರ್ ಅಶೋಕ್ ಅವರು ಯಾವ ರೀತಿ ನಮ್ಮ ಹಿರಿಯ ಶಾಸಕರ ಜೊತೆಗೆ ಚರ್ಚೆ ಮಾಡ್ಯಾರ ಮತ್ತು ಎಲ್ಲರಿಗೂ ಅವಕಾಶ ಕೊಟ್ಟಾರ. ನಮ್ಮದೇನು ಆರ್ ಅಶೋಕ್ ಬಗ್ಗೆ ಯಾವುದೇ ರೀತಿಯ ಒಂದು ಆರೋಪಗಳಿಲ್ಲ. ಅಶೋಕ್ ವಿಚಾರದಲ್ಲಿ ಜೈಕಾರ ಹಾಕೋ ಯತ್ನಾಳ್ ವಿಜಯೇಂದ್ರ ಹೆಸರು ಬಂದ್ರೆ ಸಾಕು ಕೆಂಡಾಮಂಡಲರಾಗ್ತಿದ್ದಾರೆ. ಈ ತಿಕ್ಕಾಟಕ್ಕೆ ಹೈಕಮಾಂಡ್ ಮದ್ದು ಎರೆಯುತ್ತಾ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.